ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೆಪ್ಟೆಂಬರ್ ತಿಂಗಳ ಹಾಗೂ ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಜೊತೆಗೆ ನವೆಂಬರ್ ಕೂಡ ಜಮಾ ಆಗಬೇಕಾಗಿದೆ. ಈಗಾಗಲೇ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರ್ತಕ್ಕಂತಹ ಪ್ರಕಾರ 24 ಹಾಗೂ 25ನೇ ಕಂತಿನ ಹಣವನ್ನು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಸೆಪ್ಟೆಂಬರ್ ತಿಂಗಳದು ಆಲ್ರೆಡಿ ಡಿ ಟ್ರೆಜರಿಗೆ ಪುಷ್ ಆಗಿರುವಂತಹ ಕಾರಣಕ್ಕಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಮಧ್ಯಾಹ್ನ ಅಂತ ಹೇಳ್ತಾ ಇದೆ ಮಾಹಿತಿ. ಸೊ ಹಾಗಾದರೆ ಸ್ನೇಹಿತರೆ, ಬನ್ನಿ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಮೊದಲನೇ ಹಂತದಲ್ಲಿ ರಿಲೀಸ್ ಆಗ್ತಾ ಇದೆ, ಮತ್ತು ಅಕ್ಟೋಬರ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ, ನವೆಂಬರ್ ತಿಂಗಳ ಹಣ ಜಮಾ ಆಗುತ್ತೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಏನು, ಒಟ್ಟಾರೆಯಾಗಿ ಸತತವಾಗಿ 4 ಕಂತುಗಳಾದರೂ ಬಿಡುಗಡೆ ಮಾಡಬೇಕಾಗಿದೆ ಸರ್ಕಾರ. ಅದರ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಈಗಾಗಲೇ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಜಮಾ ಆಗಿದೆ. ಈಗ ಹಿಂದೆ ಮಾರ್ಚ್ ಆಗಿರಲಿ ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಪೆಂಡಿಂಗ್ ಉಳಿಸಿದ್ರಂತೆ. ಹೌದು, ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ BJP ನಾಯಕರು ಎಲ್ಲರೂ ಕೂಡ ಪ್ರೆಷರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಹಾಕ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನು ನೀವು ಕೊಡ್ತೇವೆ, ಸರಿಯಾಗಿ ಪ್ರತಿ ತಿಂಗಳು ಕೊಡ್ತೇವೆ, ನಾವು ಸತತವಾಗಿ ನಾವು ನುಡಿದಂತೆ ನಡೀತೀವಿ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಹಿಂದಿನ ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದೀರಿ ಅಲ್ವಾ? ಹಾಗಾದರೆ ಈ ಕಂತುಗಳನ್ನು ನೀವು ಈಗ ಮಾರ್ಚ್ ತಿಂಗಳದಾಗಿರಲಿ ಫೆಬ್ರವರಿ ತಿಂಗಳದಾಗಿರಲಿ ಆ ದುಡ್ಡು ಎಲ್ಲಿ ಹೋಯಿತು ಅಂತ ಕ್ವೆಶ್ಚನ್ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲವೂ ಕೂಡ ನಾನು ಕೊಟ್ಟಿದ್ದೀನಿ. ಈಗ 23ನೇ ಕಂತಿನ ಕೂಡ ಹಾಕಿದ್ದೀನಿ. ಈಗ 24 ಮತ್ತು 25ನೇ ಕಂತಿನ ಕೂಡ ಕೊಡಬೇಕಾಗಿದೆ. ಜೊತೆಗೆ ನವೆಂಬರ್ ತಿಂಗಳದ 26ನೇ ಕಂತಿನ ಕೂಡ ಹಾಕ್ತೇನೆ. ಸೊ ಏನು ಡಿಲೇ ಆಗಿದೆ ಅಲ್ವಾ? ಇದು ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಸರಿಯಾದ ಟೈಮ್ಗೆ ಬರದೇ ಇರುವಂತಹ ಕಾರಣಕ್ಕಾಗಿ ಡಿಲೇ ಆಗಿದೆ. ಹಾಗಾಗಿ ನಾನು ಪ್ರತಿ ತಿಂಗಳು ಕೂಡ ಹಣಕಾಸು ಇಲಾಖೆಗೆ ನೋಟಿಸನ್ನು ಕಳಿಸ್ತಾ ಇರ್ತೀನಿ. ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳಿಸಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ BJP ನಾಯಕರವರು ಕೇಳ್ತಾರೆ, ಹಣಕಾಸು ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ, ನಾವು ಏನೂ ಕೇಳೋದಿಲ್ಲ. ಆದರೆ ದುಡ್ಡು ಇದೆ ಅಂತ ಹೇಳ್ತಾ ಇದ್ರಿ. ಈ ಕಡೆ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಕಳಿಸ್ತಾ ಇಲ್ಲ, ಭರವಸೆ ಅಂತ ಕೊಟ್ಟಿದ್ದೀವಿ, ನುಡಿದಂತೆ ನಡಿತೀವಿ ಅಂತ ಹೇಳ್ತಾ ಇದ್ರಿ. ಹೀಗಾದರೆ ಗೃಹಲಕ್ಷ್ಮಿಯರಿಗೆ ಏನು ಹೆಲ್ಪ್ ಆದಂಗೆ ಆಗುತ್ತೆ, ಏನು ಬೆನಿಫಿಟ್ ಸಿಕ್ಕಂಗಾಗತ್ತೆ, ಈ ಯೋಜನೆಯನ್ನು ಈ ರೀತಿನ ನೀವು ನಡೆಸೋದು ಅಂತ ಸಾಕಷ್ಟು ಕ್ವಶನ್ಸ್ಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಾರ್ಚ್ ಆಗಿರಲಿ ಫೆಬ್ರವರಿ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಅಂತೆ, ಆ ದುಡ್ಡನ್ನು ನುಂಗಾಕಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ವು. ಹಾಗಾಗಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೂಡ ಕೇಳಿದ್ದಾರೆ, ನಾನು ಲೆಕ್ಕಾಚಾರ ಮಾಡಿರಲಿಲ್ಲ. ಸೊ ಅದನ್ನು ಸರಿಯಾಗಿ ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಗೊತ್ತಾಯಿತು, ಮಾರ್ಚ್ ಹಾಗೂ ಫೆಬ್ರವರಿ ತಿಂಗಳ ಹಣವನ್ನು ನಾವು ಕೊಟ್ಟಿರಲಿಲ್ಲ, ಆ ದುಡ್ಡನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಹಾಕ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸ್ನೇಹಿತರೆ, ನಿಮಗೆ 4 ರಿಂದ 5 ಕಂತುಗಳು ಮತ್ತೆ ಬರುತ್ತೆ. ಇದೇ ಡಿಸೆಂಬರ್ ತಿಂಗಳು ಹಿಡ್ಕೊಂಡು ಸಹಿತ 6 ತಿಂಗಳವರೆಗೂ ಕೂಡ 6 ತಿಂಗಳ ಹಣವನ್ನು ಕೂಡ ಕೊಡಬೇಕಾಗತ್ತೆ ಸರ್ಕಾರ. ಈಗ ನೋಡಿ, 24ನೇ ಕಂತಿನ ಸೆಪ್ಟೆಂಬರ್ ತಿಂಗಳ ಹಣ 1, 25ನೇ ಕಂತಿನ ಅಕ್ಟೋಬರ್ ತಿಂಗಳ ಹಣ 2, 26ನೇ ಕಂತಿನ ನವೆಂಬರ್ ತಿಂಗಳದು 3. ಇನ್ನು ಡಿಸೆಂಬರ್ ಕೂಡ ಮುಗಿದೋಗುತ್ತೆ, ಜನವರಿ ಪ್ರಾರಂಭವಾಗುತ್ತೆ ಹೊಸ ವರ್ಷ. ಹೀಗಾಗಿ 27ನೇ ಕಂತಿನ ಡಿಸೆಂಬರ್ ತಿಂಗಳ ಹಣ ಕೂಡ ಕೊಡಬೇಕಾಗತ್ತೆ. 4 ಕಂತುಗಳಾದವಲ್ಲ, ಇನ್ನು ಹಿಂದಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಕೊಡಬೇಕಲ್ವಾ ಸರ್ಕಾರ. ಅದನ್ನು ನಾವು ಮಿಸ್ ಮಾಡಿದ್ದೀವಿ, ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆಯಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಆ 2 ತಿಂಗಳ ಹಣವನ್ನು ನಾವು ಹಿಡ್ಕೊಂಡ್ರೆ ಟೋಟಲ್ 6 ತಿಂಗಳ ಹಣವನ್ನು ನಿಮಗೆ ಕೊಡಬೇಕಾಗತ್ತೆ. ಅದರ ಪೈಕಿ ಈಗ ಸದ್ಯಕ್ಕೆ 24ನೇ ಕಂತಿನ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, 24ನೇ ಕಂತಿನ ಮೊದಲು ಕ್ಲಿಯರ್ ಮಾಡ್ತಾ ಇದ್ದಾರೆ, ತದನಂತರ 25ನೇ ಕಂತಿನ ರಿಲೀಸ್ ಆಗುತ್ತೆ. 24ನೇ ಕಂತಿನ ಸೆಪ್ಟೆಂಬರ್ ತಿಂಗಳ ಹಣ ಆಗಿದ್ದು, ಈ ಒಂದು ಕಂತನ್ನು ಕೂಡ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು, ಈಗಾಗಲೇ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಆವಾಗಲೇ ರಿಲೀಸ್ ಆಗಿದೆ. ಮತ್ತು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಕಳಿಸಲಾಗಿತ್ತು. ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿತ್ತು. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಸೊ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಸ್ತವೆ. ಮೊದಲು ಸ್ಪೀಡಾಗಿ ಜಮಾ ಮಾಡೋದಿಲ್ಲ, ಮೊದಲು ಟ್ರಯಲ್ ನಡೆಯುತ್ತೆ. ಯಾರಿಗೆ ಅಂದರೆ ಈಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೆ ಈಗ ಟ್ರಯಲ್ ನಡೆಯುತ್ತೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೂ ಕೂಡ ಟ್ರಯಲ್ ನಡೆಯುತ್ತೆ. ವಿಜಯಪುರ ಆಗಿರಲಿ, ಧಾರವಾಡ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆಗಿರಲಿ, ದಾವಣಗೆರೆ, ಉಡುಪಿ, ತುಮಕೂರು, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ
ಟ್ರಯಲ್ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಮತ್ತೆ ಸ್ಪೀಡಾಗಿ ಜಮಾ ಮಾಡ್ತಾರೆ. ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೇ ಆದರೆ 4-5 ದಿನಗಳ ಕಾಲ ಮತ್ತೆ ಡಿಲೇ ಆಗುವಂಥದ್ದು. ಹೀಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬಿದ್ದ ಕಾರಣಕ್ಕಾಗಿ ಈಗ 2 ಕಂತು ಅಥವಾ 3 ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ. ಹಣಕಾಸು ಇಲಾಖೆಯಿಂದ ಸುಮಾರು 10,000 ಕೋಟಿ ಹಣ ಆದರೂ ಬರಬೇಕಾಗಿದೆ. 4 ಕಂತುಗಳು ಕ್ಲಿಯರ್ ಆಗ್ತವೆ. ಒಂದು ಕಂತಿಗೆ 2,500 ಕೋಟಿ ವೆಚ್ಚ ಆಗುತ್ತೆ, 2 ಕಂತಿಗೆ 5,000 ಕೋಟಿ ಹಣ ವೆಚ್ಚ ಆಗುತ್ತೆ. ಹೀಗಾಗಿ 10,000 ಕೋಟಿ ರಿಲೀಸ್ ಆದರೆ 4 ಕಂತುಗಳನ್ನು ಸರ್ಕಾರ ಕ್ಲಿಯರ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಹಣಕಾಸು ಇಲಾಖೆ ಆದಷ್ಟು ಬೇಗ ದುಡ್ಡನ್ನು ಕಳಿಸಬೇಕು. ಈಗ ನೋಟಿಸನ್ನು ಬರೀ ಕಳಿಸೋದ್ರಿಂದ ದುಡ್ಡನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ, ಮೇಲಿಂದ CM ಆರ್ಡರ್ ಕೂಡ ಬೇಕಾಗುತ್ತೆ. ಹಾಗಾಗಿ ಹಣಕಾಸು ಇಲಾಖೆ ದುಡ್ಡನ್ನು ಹೊಂದಾಣಿಕೆ ಮಾಡಿ ಕೊಡಲಿಕ್ಕೆ ಡಿಲೇ ಆಗ್ತಾ ಇದೆ. ಅದರಲ್ಲಿ ಈಗ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ದುಡ್ಡನ್ನು ಹಾಕ್ತಾ ಇದ್ದಾರೆ. ಈ ಕಡೆ ಸ್ಕಾಲರ್ಶಿಪ್ ಬಗ್ಗೆ ನಾವು ನೋಡೋದಾದರೆ ಯಾವ ಸ್ಕಾಲರ್ಶಿಪ್ ಕೂಡ ಹೋಗ್ತಾ ಇಲ್ಲ, ಯಾವ ಮಹಿಳೆಯರಿಗೂ ಕೂಡ ಹೋಗ್ತಾ ಇಲ್ಲ, ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗ್ತಾ ಇಲ್ಲ, ಯಾವ ಪುರುಷ ವಿದ್ಯಾರ್ಥಿಗಳಿಗೂ ಕೂಡ ಹೋಗ್ತಾ ಇಲ್ಲ. ಸೊ ಅಲ್ಲಿರ್ತಕ್ಕಂತಹ ಎಲ್ಲ ದುಡ್ಡನ್ನು ಇಲ್ಲೇ ಮೀಸಲಿಟ್ಟು ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಒಟ್ಟಾರೆಯಾಗಿ ಈಗ ಗ್ಯಾರಂಟಿ ಯೋಜನೆಗಳು ಇರುವ ತನಕ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ನಾವು ದುಡ್ಡೇ ಕಾಣಿಸೋದಿಲ್ಲ. ಇಲ್ಲ ಅಂದರೆ ಸರ್ಕಾರ ಡಬ್ಬಾಗೋದು ನಿಶ್ಚಿತ. ಯಾಕಂದರೆ ಅಲ್ಲಿ ಕೂಡ ದುಡ್ಡು ಕೊಡಬೇಕು, ಇಲ್ಲಿ ಕೂಡ ದುಡ್ಡು ಹಾಕಬೇಕು ಅಂದರೆ ಎಲ್ಲಿಂದ ಕೊಡ್ತಾರೆ? ಮತ್ತಷ್ಟು ಸಾಲ ಮಾಡಬೇಕಾಗತ್ತೆ. ಹೀಗಾಗಿ ಮತ್ತಷ್ಟು ಬೆಲೆಗಳನ್ನು ಏರಿಕೆ ಮಾಡ್ತಾರೆ. ಇದರಿಂದ ನಮಗೆ ತೊಂದರೆ. ಒಟ್ಟಾರೆಯಾಗಿ ಈಗ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಬೈಕ್ಗಳು 4 ವೀಲರ್ ವಾಹನಗಳು ಏನಾದರೂ ಇದ್ದಿದ್ದೇ ಆದರೆ ಸ್ನೇಹಿತರೆ, ಹೆಚ್ಚಿನ 4 ವೀಲರ್ ವಾಹನಗಳನ್ನು ಯಾರು ಖರೀದಿ ಮಾಡ್ತಾ ಇದ್ದೀರಿ, ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ಆಮೇಲೆ ಜಮಾ ಆಗಲಿಲ್ಲ ಅಂತ ಕಾಯ್ತಾ ಕೂತ್ರೆ ಆಗೋದಿಲ್ಲ. ಈಗ APL ಕಾರ್ಡ್ ಇರುತ್ತೆ, ನೀವು 4 ವೀಲರ್ ವಾಹನವನ್ನು ಆಲ್ರೆಡಿ ಹೊಂದಿರ್ತೀರಿ, ನಿಮಗೆ ಕೊಡ್ತಾ ಇರ್ತಾರೆ. ಆದರೆ 2-2, 3-3 4 ವೀಲರ್ ವಾಹನಗಳನ್ನು ಯಾರು ತೆಗೆದುಕೊಂಡಿರ್ತೀರಿ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಹೌದು, ಬಹಳಷ್ಟು ವಾಹನಗಳನ್ನು ಖರೀದಿ ಮಾಡ್ತಾ ಇರ್ತೀರಿ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಸೊ ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳು ಇದ್ದಿದ್ದೇ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ. ಕೇವಲ ಒಂದು ರೇಷನ್ ಕಾರ್ಡ್ಗಳಿಗೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಬರುವಂಥದ್ದು. ನೀವೆಲ್ಲರೂ ಕೂಡ ಅದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಸರ್ಕಾರ ತಿಳಿಸ್ತಾ ಇದೆ. ಹೌದು ಸ್ನೇಹಿತರೆ, ಇದು ಬಹಳಷ್ಟು ಜನರಲ್ಲಿ ಆಗಿದೆ. ಈಗ ನೋಡಿ, ಒಂದು ರೇಷನ್ ಕಾರ್ಡ್ ಇದ್ದರೆ 2,000 ಕೊಡ್ತಾರೆ ಸರ್ಕಾರದವರು. ಹೀಗೆ ನೀವು ಒಂದೇ ಮನೆಯಲ್ಲಿ 2-2, 3-3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ರೆ ನಿಮಗೆ 6,000 ಕೊಟ್ಟರೆ ಸುಮಾರು 46,000 ದುಡ್ಡನ್ನು ಪಡ್ಕೊಂಡಿದ್ದೀರಿ. ಹೀಗಾಗಿ 1,20,000 ದುಡ್ಡನ್ನು ಪಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ 3 ರೇಷನ್ ಕಾರ್ಡ್ಗಳಿಗೆ. ಅದರಲ್ಲಿ 80,000 ಸರ್ಕಾರಕ್ಕೆ ಲಾಸು. ಹೀಗಾಗಿ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡಿಕೊಂಡು ದುಡ್ಡನ್ನು ಪಡ್ಕೊಳ್ಬಹುದಲ್ವಾ? 2,000 ಮಾತ್ರ ನಾವು ಜಮಾ ಮಾಡೋದು ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಕ್ಯಾ ಬಾಯ್ ಬೇಡಿ ಕರ್ಬನ್ಸ್.